ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಡೇ ಇನ್ ಮೈ ಲೈಫ್ನ 2ನೇ ದಿನ ಅಂತ ಹೇಳ್ಬೋದು. ಬಟ್ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಬಟ್ ನಾನು ಮುಂಚೆ ಇದ್ದ ವೀಡಿಯೋದಲ್ಲಿ ಹೇಳಿದ್ದೆ, ಮತ್ತು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಫ್ರೀ ಇದೆ ಅಂತಂದು ಮಾಡಿದ್ದೀನಿ. ಸೊ ಅಕ್ಕ ಬೇರೆ ಬಂದಿದ್ರಲ್ಲ, ಸ್ವಲ್ಪ ಬ್ಯುಸಿ ಇದೆ ಅಂತ ಅಂದ್ಕೊತಿದ್ದೆ. ಬಟ್ ನಾನು ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ನನ್ನ ಒಂದು ಕೆಲಸ ತುಂಬ ಸರಳವಾಗಿ ನಡೀತಾ ಇದೆ. ಸೊ ಎದ್ಬಿಟ್ಟು ಆ್ಯಸ್ ಯೂಶುವಲ್ ಸೇಮ್ ರುಟೀನೇ, ಏನೂ ಚೇಂಜಸ್ ಇಲ್ಲ. ಸಂಡೇ ಒಂದು ಟೈಮ್ ಮಾತ್ರ ಚೇಂಜಸ್ ಆಗಿತ್ತು. ಇದು ಟ್ಯೂಸ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರತಿನಿತ್ಯ ಯಾವೆಲ್ಲ ನಾನು ರುಟೀನ್ನ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿದ್ದೋ, ಅದೇ ರೀತಿಯಾಗಿ 21 ಡೇಸ್ ಕಂಪ್ಲೀಟ್ ಆದರೂ ಸಹ ನನ್ನ ಒಂದು ರುಟೀನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಸೇಮ್ ರುಟೀನ್ ಅಂತಲೇ ಹೇಳ್ಬೋದು. ಎದ್ದು ಏರ್ ಮಸಾಜ್ ಎಲ್ಲ ಮಾಡಿಕೊಂಡು, ಅದಾದಮೇಲೆ ಮೆಂತೆ ನೀರು ಎಲ್ಲ ನೆನೆ ಇಟ್ಟಿದ್ನಲ್ಲ, ಆ ನೀರನ್ನು ಸಹ ಕುಡಿದ್ಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆಂದರೆ ನನ್ನ ಒಂದು ಸೆಲ್ಫ್ ಕೇರು ಮತ್ತು ನನ್ನ ಬಾಡಿ ಟ್ರಾನ್ಸ್ಫರೇಷನ್ ಮಾಡೋದ್ರ ಜೊತೆಗೆ ನನ್ನ ಮನೆ ಕೆಲಸನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮದುವೆ ಮುಂಚೆ ಏನು ಬೇಕಾದರೂ ನಡೆಯುತ್ತೆ, ಯಾವೆಲ್ಲ ಕೆಲಸ ಮಾಡಿದ್ರು ಬಿಟ್ಟರು ನಡೆಯುತ್ತೆ. ಬಟ್ ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಹಾಗಾಗಿ ನಾವೆಲ್ಲನೂ ಕೂಡ ಮಾಡಲೇಬೇಕಾಗುತ್ತೆ. ಇದೆಲ್ಲ ನೋಡಿದಾಗ ನನಗೊಂದೊಂದ್ಸಲಿ ಅಮ್ಮ ನೆನಪಾಗ್ತಾರೆ, ದೊಡ್ಡಮ್ಮ ನೆನಪಾಗ್ತಾರೆ. ಯಾಕಪ್ಪ ಅಂದರೆ ಆ್ಯಕ್ಚುಲಿ ಅಮ್ಮನ ನೆನಪಿಗಿಂತ ದೊಡ್ಡಮ್ಮ ನೆನಪು ಜಾಸ್ತಿ. ಯಾಕಂದರೆ ನಾನು ಹೆಚ್ಚು ಸಮಯ ಕಳೆದಿದ್ದೆ ಅವ್ರ ಜೊತೆಗೆ. ಅವ್ರೇನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಹೇಳಿದಾಗ ನೈಟ್ ಟೈಮಲ್ಲಿ ಆಗಿರ್ಬೋದು, ಮಾರ್ನಿಂಗ್ ಟೈಮಲ್ಲಿ ಆಗಿರ್ಬೋದು, ಏನಮ್ಮ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಈಗ ಆಗಲ್ಲ, ಪ್ರತಿಯೊಂದನ್ನು ನಾವೇ ಮಾಡಬೇಕಾಗುವಂಥದ್ದು. ಸೊ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಮಿನಿಮಮ್ ಅಂದರೆ ಒಂದು 20 ಮಿನಿಟ್ಸ್ ನಾನು ವರ್ಕೌಟ್ ಮಾಡ್ಕೊತೀನಿ. ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ, ಯಾವೆಲ್ಲ ವರ್ಕೌಟ್ಸ್ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ನೋಡಿದ್ರಲ್ಲ ಯಾವೆಲ್ಲ ರೀತಿಯಾಗಿ ನಾನು ಕೆಲಸ ಎಲ್ಲ ಮಾಡಿಕೊಂಡೆ, ಅದೇ ರೀತಿ ವರ್ಕೌಟ್ ಎಲ್ಲ ಮಾಡಿಕೊಂಡೆ ಅಂತಂದು. ಅದಾದಮೇಲೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಕೆಲಸ ಮಾಡುವಾಗ ಕಸ ಎಲ್ಲ ಗುಡಿಸ್ತೀನಿ, ಹೊರಗಡೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಬಟ್ ನಮ್ಮ ಮನೆಯವರು ಹೊರಗಡೆ ಮಲಗಿದ್ರು. ಯಾಕೆಂದರೆ ಇಲ್ಲಿ ಹಾಲಲ್ಲಿ ಫ್ಯಾನ್ ಇರಲಿಲ್ಲ, ರೂಮಲ್ಲಿ ಮಾತ್ರ ಫ್ಯಾನ್ ಇರ್ತಿತ್ತು. ಬಟ್ ಅಕ್ಕ ಬೇರೆ ಬಂದಿದ್ರಲ್ಲ, ನಾನು ಅಕ್ಕ ಪಾಪು ಎಲ್ಲ ಮಲ್ಕೊಂಡಿದ್ವಿ. ಅವ್ರು ಹೊರಗಡೆ ಮಲ್ಕೊಂತೀನಿ ಅಂತಂದು ಹೊರಗಡೆ ಮಲ್ಕೊಂಡಿದ್ರು. ಹಾಗಾಗಿ ನಾವು ಹೊರಗಡೆ ಕಸ ಹೊಡೆದಿರಲಿಲ್ಲ. ತುಂಬ ಲೇಟಾಗಿ ಅಂದರೆ ಒಂದು 6:30 ಅನ್ನಂಗೆ ಕಸ ಹೊಡೆದೆ. ನಾನು ವರ್ಕೌಟ್ ಎಲ್ಲ ಮಾಡ್ತಾ ಇರುವಾಗ, ಮೆಡಿಟೇಷನ್ ಆಗಿರ್ಬೋದು, ಫೇಸ್ ವರ್ಕೌಟ್ ಮಾಡ್ತಾ ಇರುವಾಗ ನಮ್ಮ ಅಕ್ಕನ ಮಗಳು ಎದ್ಲು. ಅವಳು ಸಹ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾಳೆ. ಸೊ ಇದಾದಮೇಲೆ ನಾನು ಫೇಸ್ ಮಸಾಜ್ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫೇಸ್ ಮಸಾಜರಿಂದ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ಫೇಸಿಗೆ ತುಂಬಾ ಅದರಿಂದ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಇದಾದಮೇಲೆ
ನಾನು ಕರಿಬೇವನ್ನ ತಿಂತೀನಿ. ಒಂದು 10ರಿಂದ ಒಂದು 12 ಎಲೆನ ತೊಗೊಂಡ್ಬಿಟ್ಟು ತಿಂತೀನಿ. ಯಾಕಂದರೆ ಹೇರ್ ಫಾಲ್ ಆಗಿರೋದ್ರಿಂದ ತುಂಬ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ ಅಲ್ವಾ, ಹಾಗಾಗಿ ಅಬೋಷನ್ ಆದ್ಮೇಲಿಂದ ಸ್ವಲ್ಪ ಹೆಲ್ತ್ ಬಗ್ಗೆ ತುಂಬಾ ಕೇರ್ ಮಾಡುವಂಥದ್ದಾಗಿದೆ. ಯಾಕೆಂದರೆ ಮಾಡಲೇಬೇಕು. ಈಗ ನೆಕ್ಸ್ಟ್ ಏನಾದರೂ ಪಾಪು ಬೇಕು ಅಂತ ಅಂದಾಗ ನನ್ನ ಬಾಡಿಲಿ ಸ್ವಲ್ಪ ಫೋಲಿಕ್ ಆ್ಯಸಿಡ್ ಕಡಿಮೆ ಇರೋದ್ರಿಂದಾಗಿ ಅದೆಲ್ಲ ಆಗೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಮಗು ಆದರೂ ಸಹ ಒಂದು ಬೆಳವಣಿಗೆಯಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರೆ, ಅದಕ್ಕೋಸ್ಕರನೇ ಇಷ್ಟು ಹೆಲ್ತ್ ಕಡೆ ನಾನು ತುಂಬ ಗಮನ ಹರಿಸಿರುವಂಥದ್ದು. ಊಟದ ಬಗ್ಗೆ ಆಗಿರ್ಬೋದು, ವರ್ಕೌಟ್ ಬಗ್ಗೆ ಆಗಿರ್ಬೋದು, ತುಂಬಾ ಒಂದು ಒತ್ತು ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಎಲ್ಲ ವರ್ಕೌಟಿಂದೆಲ್ಲ ಮುಗಿಸ್ಕೊಂಡು ಮೆಡಿಟೇಷನ್, ಫೇಸ್ ವರ್ಕೌಟ್ ಆಗಿರೋದು ಎಲ್ಲನೂ ಮುಗ್ದಾದ್ಮೇಲೆ ಒಂದು ಹೆಲ್ತಿ ಡ್ರಿಂಕ್ ಮಾಡಿ ಕುಡಿಬೇಕು ಅಂದ್ಕೊಂಡಿದ್ದೆ. ನಾನು ನಿನ್ನೆ ಮಾಡಿಟ್ಕೊಂಡಿದ್ದೆ, ಒಂದು 2 ಡೇಸ್ಗಿಂತ ಮುಂಚೆ ಮಾಡಿಟ್ಕೊಂಡಿದ್ದೆ ಒಂದು ಬೀಟ್ರೂಟಿಂದು. ಅದನ್ನು ಸಹ ಕುಡಿದಾದ್ಮೇಲೆ ಬಿಸಿನೀರಿಗೆ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತ್, ಮೊಸರು ಬಜ್ಜಿ ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಅಕ್ಕ ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದರು. ಅದಾದಮೇಲೆ ಈವ್ನಿಂಗು ಭರತನಾಟ್ಯಂ ಕ್ಲಾಸಿಗೆ ಹೋಗಲಿಕ್ಕೆ ರೆಡಿಯಾಗಿದ್ವಿ. ಪಾಪು ಕೂಡ ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು, ಅಕ್ಕನ ಮಗಳು. ಹಾಗಾಗಿ ಅವಳನ್ನು ಸಹ ಕರ್ಕೊಂಡೋದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು. ನಾನು ಸ್ವಲ್ಪ ಒಂದು 10 ಮಿನಿಟ್ಸ್ ಇದ್ದಾಗ ಮನೆ ಬಿಟ್ಬಿಡ್ತೀನಿ. ಬಟ್ ಅಲ್ಲಿ ನಾನು ಒಂದು 15 or 20 ಮಿನಿಟ್ಸ್ ತೊಗೊಳ್ತಾರೆ. ಅಂದರೆ ಹೋಗಲಿಕ್ಕೆ ಅಷ್ಟೊತ್ತಾಗುತ್ತೆ. ಸೊ ನಾನು ಹೋದ್ಮೇಲೆ ಭರತನಾಟ್ಯಂ ಕ್ಲಾಸ್ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ನಾನು ಸಡನ್ನಾಗಿ ಅವ್ರಿಗೆ ಗೊತ್ತಿಲ್ದಂಗೆ ಬಂದೆ. ಅವ್ರು ಫುಲ್ ಶಾಕಲ್ಲಿ ನೋಡಿಬಿಟ್ಲು. ಪಾಪು ಕೂಡ ನೋಡ್ತಾ ಇರ್ಬೋದು. ಅವಳು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದಾಳೆ, ಅವರು ಏನೋ ಕೆಲಸ ಮಾಡ್ತಾಯಿದ್ರು, ಫುಲ್ ಇಂಟ್ರೆಸ್ಟ್ ಕೊಟ್ಟು ಸೊ ಇದಾದಮೇಲೆ ನಾನು ಪಾಪುಗೇನಾದರೂ ಬಟ್ಟೆ ತೊಗೊಂಬರೋಣ ಅಂತ, ಪಾಪು ಅಂದರೆ ಅಕ್ಕನ ಮಗಳಿಗೆ ಏನಾದರೂ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಜೂಡಿಯೋಗೆ ಹೋಗೋಣ ಅಂದ್ಕೊಂಡೆ. ಬಟ್ ಇಲ್ಲ, ಅಕ್ಕನ ಕರ್ಕೊಂಡು ನೀನು ನಾಳೆ ಹೋಗು, ಯಾಕಂದರೆ ಸುಮ್ಮನೆ ಈಗ ನಾವಷ್ಟೇ ಹೋದರೆ ಅವ್ರಿಗೂ ಒಬ್ಬರೇ ಇರ್ತಾರಲ್ಲ, ಬೇಜಾರಾಗುತ್ತೆ ಅಂತ ಹೇಳ್ತಿದ್ರು. ಓಕೆ ಅಂತಂದು ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಎಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಹಾಗೆ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೆ, ಫೋಟೋ ತೆಗಿತಿದ್ದೆ. ಅದಾದಮೇಲೆ ನನಗೆ ಗೊತ್ತಿಲ್ಲದೆ ನಮ್ಮ ಮನೆಯವ್ರು ಒಂದು ಸರ್ಪ್ರೈಸ್ ಕೊಟ್ಟರು. ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಏನೋ ತಂದಿದ್ದೀನಿ, ಏನೋ ಆರ್ಡ್ರು ಮಾಡಿದ್ದೆ, ಬಂದಿದೆ ಅಂತ ಹೇಳಿದ್ರು. ನನಗೆ ಏನೋ ಒಂಥರ ಖುಷಿಯಾಗಿ ಹೋಗಿತ್ತು. ಸೊ ಏನಪ್ಪ ಅಂದರೆ ಏನೂ ಇಲ್ಲ, ದೊಡ್ಡದು ಅಂತಲ್ಲ, ಸಿಂಪಲ್ಲಾಗಿರೋದೆ. ಬಟ್ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದಾಗ ನಾನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದೆ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಖುಷಿ ಆಯಿತು. ಅದೇನಪ್ಪ ಅಂದರೆ ಫೇಸ್ ವಾಶ್, ಸನ್ಸ್ಕ್ರೀನ್ ಮತ್ತು ಸೀರಮ್ನ ಆರ್ಡ್ರ್ ಮಾಡಿದ್ದು. ಅದು ತುಂಬಾ ಚೆನ್ನಾಗಿತ್ತು. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಏನೋ ಮನೆಗೆ ಬಂದಿದೆ ಅಂತ ಹೇಳಿದರು. ಏನು ಅಂತ ಹೇಳಿದೆ. ನಾನು ಮುಂಚೆ ಇದ್ರಲ್ಲಿ ಬರ್ತಿತ್ತಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲಾದರೂ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ. ಸೊ ನೋಡು, ನನಗೆ ತುಂಬ ಇಷ್ಟ ಆಗಿದೆ, ಆಫರ್ ಬೇರೆ ಇದೆ, ಕುಡಿಸಿ ಅಂತೆಲ್ಲ ಕೇಳ್ತಾಯಿದ್ದೆ. ಹ್ಞೂ ಅಂತ ಹೇಳ್ತಾಯಿದ್ರು. ಬಟ್ ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು. ಇದೊಂಥರ ನನಗೇನೋ ತುಂಬ ಖುಷಿಯಾಗುತ್ತೆ. ಸನ್ಸ್ಕ್ರೀನ್ನ ಯೂಸ್ ಮಾಡಿ ತುಂಬ ವರ್ಷಗಳೇ ಅಂತಲೇ ಹೇಳ್ಬೋದು. ಇದಾದಮೇಲೆ ಅದು ನೋಡಿ ತುಂಬ ಖುಷಿ ಆಯಿತು. ಸೊ ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೂ ಥ್ಯಾಂಕ್ಸ್ ಹೇಳಿಬಿಟ್ಟು, ಅದಾದಮೇಲೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಶಾವಿಗೆ ಬಸಿಬಿಟ್ಟು, ಬೇವು ಬೆಲ್ಲ ಇತ್ತಲ್ವ, ಅಮ್ಮ ಊರಿಂದ ಕೊಟ್ಟಿದ್ರು, ಅದನ್ನು ತೊಗೊಂಬಂದು ಎಲ್ಲರೂ ಕುತ್ಕೊಂಡು ಖುಷಿಯಾಗಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ಡೇ ಇನ್ ಮೈ ಲೈಫ್ನ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.